ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ. ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಕಾವೇರಿ 2 ತಂತ್ರಾಂಶದ ಮೂಲಕವಾಗಿ ವಿಭಾಗ ಪತ್ರಗಳನ್ನು ನೋಂದಣಿಗೆ ಡಾಟಾ ನಮೂದು ಮಾಡುವಾಗ ಅನುಸರಿಸಬೇಕಾದ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ ಹಾಗಾದ್ರೆ ನೇರವಾಗಿ ತಂತ್ರಾಂಶದ ಒಳ ಹೋಗಿ ವಿಭಾಗ ಪತ್ರಗಳನ್ನು ನೋಂದಣಿ ಮಾಡುವಾಗ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ನಾವೀಗ ಕಾವೇರಿ 2 ತಂತ್ರಾಂಶದ ಮೊದಲ ಪರದೆಯಲ್ಲಿದ್ದೇವೆ. ಇದರಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಈ ಮಾಹಿತಿಯನ್ನ ಓದ್ಕೊಳ್ಬೇಕು. ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಈಗ ನಾವು ಪಾರ್ಟಿಷಿಯನ್ ಡೀಡ್ ಮಾಡ್ತಿರೋದ್ರಿಂದ ಪಾರ್ಟಿಷಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಪಾರ್ಟಿಷಿಯನ್ ಡೀಡ್ಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಮತ್ತೆ ಸಬ್ ಆರ್ಟಿಕಲ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಆರ್ ಮುನ್ಸಿಪಲ್ ಕೌನ್ಸಿಲ್ ಆರ್ ಟೌನ್ ಪಂಚಾಯತ್ ಅಂತ ಇದೆ. ಅಂದ್ರೆ ನೀವು ವಿಭಾಗ ಮಾಡಿಕೊಳ್ಳುತ್ತಿರತಕ್ಕಂತಹ ಪ್ರಾಪರ್ಟಿ ಯಾವ ಜ್ಯೂರಿಸ್ಟ್ರಿಕ್ಷನ್ ಅಲ್ಲಿ ಸೇರಿದೆ ಅನ್ನೋದನ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಪಾರ್ಟಿಷನ್ ಮಾಡ್ತಾ ಇರತಕ್ಕಂತಹದ್ದು ಒಂದು ಅಗ್ರಿಕಲ್ಚರ್ ಲ್ಯಾಂಡ್, ಹೀಗಾಗಿ ಅಗ್ರಿಕಲ್ಚರ್ ಲ್ಯಾಂಡ್ ಜ್ಯೂರಿಸ್ಟ್ರಿಕ್ಷನ್ ಅನ್ನ ಆಗಿರೋದ್ರಿಂದ ನಾನು ಇಲ್ಲಿ 39B ಆರ್ಟಿಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕಂಟಿನ್ಯೂ ಕೊಟ್ಟೆ. ಸೊ ಇಲ್ಲಿ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ ಆಸ್ತಿ ಆಗಿದೆ. ಇದು ಬೆಳಗಾವಿ ಜಿಲ್ಲೆ, ಬೆಳಗಾವಿ ತಾಲೂಕು, ಬಾಗೇವಾಡಿ ಹೋಬಳಿ, ಶಿಂದೋಳಿ ವಿಲೇಜ್, ಸರ್ವೆ ನಂಬರ್ 56/9 ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 14 ಗುಂಟೆ ಜಮೀನಿದೆ. ಸೆಲೆಕ್ಟ್ ಅಂಡ್ ಕಂಟಿನ್ಯೂ. ನಂತರ ಮತ್ತೆ ಆಡ್ ನ್ಯೂ ಪ್ರಾಪರ್ಟಿ ತಗೊಂಡಿದ್ದೀನಿ. ಇದರಲ್ಲಿ 4 ಪ್ರಾಪರ್ಟೀಸ್ ಇರೋದ್ರಿಂದ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. 4 ಪ್ರಾಪರ್ಟೀಸ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಹೀಗೆ ಪ್ರತಿಯೊಂದು ಸರ್ವೆ ನಂಬರ್ಗಳನ್ನ ಪ್ರಾಪರ್ಟಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ನೋಡಿ, ಇದು ಸಂಪೂರ್ಣವಾಗಿ ಜಂಟಿ ಖಾತೆಯಲ್ಲಿದೆ. ಇದರಲ್ಲಿ 11 ಗುಂಟೆ ಜಮೀನಿದೆ. ಆಯ್ಕೆ ಮಾಡ್ಕೊಂಡಿದ್ದೀನಿ. 3 ಗುಂಟೆ ಜಮೀನಿದೆ. ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ. ಈಗ ಮತ್ತೊಂದು ಪ್ರಾಪರ್ಟಿಯನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ಈ ಪ್ರಾಪರ್ಟಿ ಕ್ಯಾಶ್ ಅಂದ್ರೆ ಮೂವಬಲ್ ಪ್ರಾಪರ್ಟಿ ಆಗಿದೆ. ಸೊ ಸೆಲೆಕ್ಟ್ ಮಾಡಿಕೊಂಡೆ. ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಇಲ್ಲಿ ಮಿಸ್ಲೇನಿಯಸ್ ಅಂತ ಬರುತ್ತೆ, ಅದನ್ನ ಚೆಕ್ ಮಾಡಬೇಕು. ಈಗ ಒಂದು ಡಿಸ್ಕ್ರಿಪ್ಷನ್ ಬರೀಬೇಕು, ಈ ಪ್ರಾಪರ್ಟಿ ಯಾರ್ಯಾರಿಗೆ ಸೇರತ್ತೆ ಅಂತ. ನಾನು ಈ ವಿಭಾಗ ಪತ್ರವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವಿಭಾಗ ಪತ್ರದಲ್ಲಿರುವಂತಹ ಕೆಲವು ಅಂಶಗಳನ್ನ ನಾನೊಂದು ನೋಟ್ ಪ್ಯಾಡ್ ನಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ರೇಣುಕಾ ರಮೇಶ ಕಲಬುರ್ಗಿ ಅನ್ನೋರ್ತಕ್ಕಂಥ ಒಟ್ಟು 3 ಜನ, ರೇಣುಕಾ, ಕಮಲಾ, ದಾಕ್ಷಾಯಿಣಿ ಅನ್ನೋರು ಕ್ಯಾಶ್ ಅನ್ನ ತಗೋತಾ ಇದ್ದಾರೆ. ಅವರು ಏನ್ ತಗೋತಾ ಇದ್ದಾರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ ಕೊಟ್ಟೆ. ಸೊ ಈಗ ಟೋಟಲ್ 5 ಪ್ರಾಪರ್ಟೀಸ್ ಗಳನ್ನ ಆಡ್ ಮಾಡ್ಕೊಂಡಿದ್ದೀನಿ. ನಾನೀಗ ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ಮೊದಲ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಚೆಕ್ ಬಂದಿಯನ್ನ ಇಲ್ಲಿ ಬರೀಬೇಕಾಗತ್ತೆ. ನೀವು ಕೂಡ ಈ ರೀತಿಯಾಗಿ ಒಂದು ನೋಟ್ ಪ್ಯಾಡ್ ನಲ್ಲಿ ಟೈಪ್ ಮಾಡಿ ಇಟ್ಕೊಂಡ್ರೆ ಬಹಳ ಸುಲಭವಾಗಿ ನೋಂದಣಿ ಪ್ರಕ್ರಿಯೆಯನ್ನ ಮುಕ್ತಾಯ ಮಾಡಬಹುದಾಗತ್ತೆ. ನೋಡಿ, ಈ ಪ್ರಾಪರ್ಟಿ ಸೋಮನಾಥ ಯಲ್ಲಪ್ಪ ಕಲಬುರ್ಗಿ ಅವ್ರಿಗೆ ಕಣಬುರ್ಗಿ ಅವರಿಗೆ ಸೇರ್ತಾ ಇದೆ. ಹೀಗಾಗಿ ಆ ಡಿಸ್ಕ್ರಿಪ್ಷನ್ ಅನ್ನ ಸ್ಪಷ್ಟವಾಗಿ ಬರ್ಕೊಳ್ಬೇಕು. ಸೋಮನಾಥ ಯಲ್ಲಪ್ಪ ಕಣಬುರ್ಗಿ ರವರಿಗೆ ಸೇರತಕ್ಕ ಸ್ವತ್ತಿನ ವಿವರ: ಬೆಳಗಾವಿ ಜಿಲ್ಲೆ, ಬೆಳಗಾವಿ ತಾಲೂಕು, ಬಾಗೇವಾಡಿ ಹೋಬಳಿ, ಮೌಜಿ ಶಿಂದೋಳಿ ಗ್ರಾಮದ ಸರ್ವೆ ನಂಬರ್ 58/9 ವಿಸ್ತೀರ್ಣ, 11 ಗುಂಟೆ ಜಮೀನು. ಇದನ್ನ ನೀವು ಸ್ಪಷ್ಟವಾಗಿ ಬರೀಬೇಕು, ಯಾಕೆಂದ್ರೆ ಇದು ನಿಮ್ಮ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ಬರುತ್ತೆ. ಸೊ ನಾನು ಸೇವ್ ಅಂಡ್ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಈ ಮಾದರಿಯಲ್ಲಿ ನೀವು ವಿಭಾಗ ಪತ್ರದಲ್ಲಿರುವಂತಹ ಎಲ್ಲಾ ಆಸ್ತಿ ವಿವರಗಳನ್ನ ನಮೂದು ಮಾಡ್ತಾ ಹೋಗ್ಬೇಕಾಗತ್ತೆ. ನಾವೀಗ ಪಾರ್ಟಿ ಇನ್ಫಾರ್ಮೇಶನ್ ಸ್ಕ್ರೀನ್ ನಲ್ಲಿ ಇದ್ದೀವಿ. ಈ ಪಾರ್ಟಿ ಇನ್ಫಾರ್ಮೇಶನ್ ಸ್ಕ್ರೀನ್ ನಲ್ಲಿ ಭೂಮಿಯಿಂದ ನಾವು ಡೇಟಾವನ್ನ ಫೆಚ್ ಮಾಡಿದಾಗ ಪ್ರತಿ ಸರ್ವೆ ನಂಬರ್ ನಲ್ಲೂ 8 ಜನ ಇದ್ರು. ಹೀಗಾಗಿ ನಾವು 4 ಸರ್ವೆ ನಂಬರ್ಗಳ ಮಾಹಿತಿಯನ್ನ ಡೇಟಾಬೇಸ್ ಇಂದ ಫೆಚ್ ಮಾಡಿದೀವಿ. ಹೀಗಾಗಿ 32 ಜನ ಎಕ್ಸಿಕ್ಯೂಟೆಂಟ್ಸ್ ಬಂದಿದ್ದಾರೆ. ಈ ಮಾದರಿಯಲ್ಲಿ ಪ್ರತಿ ಪಕ್ಷಗಾರರ ವಿವರವನ್ನ ನಮೂದು ಮಾಡ್ಕೊಳ್ಬೇಕಾಗತ್ತೆ. ನಮೂದು ಮಾಡಿಕೊಂಡು ಸೇವ್ ಎಕ್ಸಿಕ್ಯೂಟೆಂಟ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಮೊದಲ ಬಾರಿ ಫೆಚ್ ಆದಂತ 8 ಜನ ಎಕ್ಸಿಕ್ಯೂಟೆಂಟ್ಸ್ ಗಳಿಗೂ ಮಾಹಿತಿಯನ್ನ ಭರ್ತಿ ಮಾಡಿದ್ದೀವಿ. 9ನೇ ಎಕ್ಸಿಕ್ಯೂಟೆಂಟ್ ಸೋಮನಾಥ ಯಲ್ಲಪ್ಪ ಅಂತ. ಈಗ ನಾವು ಸೋಮನಾಥ ಯಲ್ಲಪ್ಪ ಅವರ ಹೆಸರಿಗೆ ನಾವೀಗ ಆಲ್ರೆಡಿ ಭರ್ತಿ ಮಾಡಿದ್ದೀವಿ ವಿವರವನ್ನ. ನಾವಿಲ್ಲಿ ಡಸ್ ದಿಸ್ ಪಾರ್ಟಿ ಆಲ್ರೆಡಿ ಎಕ್ಸಿಸ್ಟ್ ಇನ್ ದ ಪಾರ್ಟಿ ಲಿಸ್ಟ್ ಅದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಆರ್ ಯು ಶೋರ್ ಇಟ್ ಈಸ್ ಡ್ಯೂಪ್ಲಿಕೇಟ್ ಪಾರ್ಟಿ, ಓಕೆ ಕೊಡಿ. ಆ ನಂತರ ನಿಮ್ಗೆ ಒಂದು ಡ್ಯೂಪ್ಲಿಕೇಟ್ ವಿತ್ ಪಾರ್ಟಿ ಅಂತ ಕಾಣಿಸ್ತಿದೆ. ಇದರಲ್ಲಿ ಸೋಮನಾಥ ಯಲ್ಲಪ್ಪ ಅವರನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೋಡಿ, ನಾನು ಭರ್ತಿ ಮಾಡಿದ ವಿವರ ಆಟೋಮೆಟಿಕಲಿ ಭರ್ತಿಯಾಗಿದೆ. ಈಗ ಸೇವ್ ಎಕ್ಸಿಕ್ಯೂಟೆಂಟ್ 9 ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದೇ ಮಾದರಿಯಲ್ಲಿ ಈಗ ಎಕ್ಸಿಕ್ಯೂಟೆಂಟ್ 10 ಯಾರಿದ್ದಾರೆ, ಇಲ್ಲಿ ಕಣಬರಗಿ ಲಕ್ಷ್ಮಣ ಯಲ್ಲಪ್ಪ ಅಂತ ಇದ್ದಾರೆ. ನಾನು ಮತ್ತೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಓಕೆ ಮಾಡ್ತಾ ಇದ್ದೀನಿ. ಇದರಲ್ಲಿ
ಲಕ್ಷ್ಮಣ ಯಲ್ಲಪ್ಪ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಸೇವ್ ಎಕ್ಸಿಕ್ಯೂಟೆಂಟ್ 10 ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಹೀಗೆ 32 ಎಕ್ಸಿಕ್ಯೂಟೆಂಟ್ಸ್ಗಳನ್ನ ಡಸ್ ದ ಪಾರ್ಟಿ ಆಲ್ರೆಡಿ ಎಕ್ಸಿಸ್ಟ್ ಇನ್ ದ ಪಾರ್ಟಿ ಲಿಸ್ಟ್ ಇದರಲ್ಲಿ ಕ್ಲಿಕ್ ಮಾಡಬೇಕು. ಟೋಟಲ್ ಆಗಿ ಈಗ ನಿಮಗೆ ಇಲ್ಲಿ 8 ಪಾರ್ಟಿಗಳಿದ್ದಾರೆ ನೋಡಿ. 1 2 3 4 5 6 7 8. ಈಗ 32 ಪಾರ್ಟೀಸ್ಗಳು ಹೋಗಿ ಈಗ 8 ಪಾರ್ಟೀಸ್ ಮಾತ್ರ ಇದ್ದಾರೆ. ಈಗ ನಾನು ಸೇವ್ ಎಕ್ಸಿಕ್ಯೂಟೆಂಟ್ 32 ಅನ್ನ ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಎಕ್ಸಿಕ್ಯೂಟೆಂಟ್ 32 ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಬಂತು. ಈಗ ಮೂವ್ ಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಪ್ರೆಸೆಂಟರ್ ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ಚೂಸ್ ಪ್ರೆಸೆಂಟರ್, ಯಾರಾದ್ರೂ ಒಬ್ಬರನ್ನ ನೀವು ಪ್ರೆಸೆಂಟರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಸೋಮನಾಥ ಯಲ್ಲಪ್ಪ ಅವ್ರನ್ನ ಪ್ರೆಸೆಂಟರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಮೇಕ್ ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ರತಿ ದಸ್ತಾವೇಜಿನ ಡೇಟಾ ಎಂಟ್ರಿಯಲ್ಲೂ 2 ವಿಟ್ನೆಸ್ ಗಳನ್ನ ಸಾಮಾನ್ಯವಾಗಿ ನಮೂದು ಮಾಡ್ತೀವಿ. ಇಲ್ಲೂ ಕೂಡ 2 ವಿಟ್ನೆಸ್ ಗಳನ್ನ ನಮೂದು ಮಾಡಬೇಕಾಗತ್ತೆ. 2 ಐಡೆಂಟಿಫೈಯರ್ಸ್ ನ ವಿವರಗಳನ್ನ ನಮೂದು ಮಾಡಿ ನಾನು ಐಡೆಂಟಿಫೈಯರ್ಸ್ ಯಾರನ್ನ ಐಡೆಂಟಿಫೈ ಮಾಡ್ತೀರ ಅನ್ನೋದನ್ನ ಮಾರ್ಕ್ ಮಾಡಿದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಶೆಡ್ಯೂಲ್ ಅಲೋಕೇಶನ್ ನಿಮಗೆ ಕಾಣಿಸ್ತಾ ಇದೆ. ಈ ಶೆಡ್ಯೂಲ್ ಅಲೋಕೇಶನ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಈಗ ನೋಡಿ, ಮೊದಲ ಶೆಡ್ಯೂಲ್ ನಲ್ಲಿ ರೇಣುಕಾ ರಮೇಶ್ ಕಣಬುರ್ಗಿ, ಕಮಲಾ ರಮೇಶ್ ಕಣಬುರ್ಗಿ, ದಾಕ್ಷಾಯಿಣಿ ಪ್ರಮೋದ ಹನುಮಂತಾಜಿ ಅವರು ಸ್ಥಿರಾಸ್ತಿಗೆ ಬದಲಾಗಿ ಚರಾಸ್ತಿ ರೂಪದಲ್ಲಿ 2 ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ನಾನು ಆ 3 ಜನಕ್ಕೆ ಈ ಪ್ರಾಪರ್ಟಿಯನ್ನ ಅಲೋಕೇಟ್ ಮಾಡ್ತಾ ಇದ್ದೀನಿ. ಈಗ ರೇಣುಕಾ ರಮೇಶ್ ಮತ್ತೆ ಕಮಲಾ ರಮೇಶ್, ದಾಕ್ಷಾಯಿಣಿ ಇವ್ರು 3 ಜನ ಕೂಡ ಸ್ಥಿರಾಸ್ತಿಗೆ ಬದಲಾಗಿ ಚರಾಸ್ತಿ ರೂಪದಲ್ಲಿ ಆಸ್ತಿಯನ್ನ ತಗೊಂಡಿದ್ದಾರೆ. ಇವ್ರು 3 ಜನನ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನಂತರ ಪ್ರಾಪರ್ಟಿ 14 ಗುಂಟೆ ಜಮೀನಿದೆ, ಸರ್ವೆ ನಂಬರ್ 56/9. ಈಗ ಸೋಮಪ್ಪ ಯಲ್ಲಪ್ಪ ಕಣಬುರ್ಗಿ ಅವರಿಗೆ ಅಲೋಕೇಟ್ ಮಾಡ್ತಾ ಇದ್ದೀನಿ. ಮತ್ತೆ 3ನೇ ಪ್ರಾಪರ್ಟಿನ ನೋಡ್ತಾ ಇದ್ದೀನಿ. ಇದರಲ್ಲಿ ಲಕ್ಷ್ಮಣ ಯಲ್ಲಪ್ಪ ಕಲಬುರ್ಗಿ ಅವರಿಗೆ 56/10 ಅನ್ನೋ ಸರ್ವೆ ನಂಬರ್ ನಲ್ಲಿ 11 ಗುಂಟೆ ಜಮೀನಿದೆ. ಹೀಗಾಗಿ ಇದನ್ನ ಲಕ್ಷ್ಮಣ ಯಲ್ಲಪ್ಪ ಅವರಿಗೆ ಅಲೋಕೇಟ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಡಿಸ್ಕ್ರಿಪ್ಷನ್ ಅನ್ನ ಬರಿಬೇಕಾದ್ರೆ ಪೂರ್ಣವಾಗಿ ಬರೆದುಕೊಂಡಾಗ ನಿಮಗೆ ಅಲೋಕೇಟ್ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ತದೆ. ಈಗ ಸರ್ವೆ ನಂಬರ್ 56/17 ಸೋಮಪ್ಪ ಯಲ್ಲಪ್ಪ ಕಲಬುರ್ಗಿ ಮತ್ತೆ ಲಕ್ಷ್ಮಣ ಯಲ್ಲಪ್ಪ ಕಲಬುರ್ಗಿ ಅವ್ರಿಗೆ ಸೇರ್ತಾ ಇದೆ. ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೋಮನಾಥ ಯಲ್ಲಪ್ಪ ಮತ್ತೆ ಲಕ್ಷ್ಮಣ ಯಲ್ಲಪ್ಪ ಅವ್ರಿಗೆ ಸೇರ್ತಾ ಇದೆ. ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ಟೋಟಲಿ ನನ್ನ 4 ಸರ್ವೆ ನಂಬರ್ಗಳು ಮತ್ತು 1 ಚರಾಸ್ತಿ ಅಂದ್ರೆ ಹಣದ ರೂಪದಲ್ಲಿ ಪಡೆದಿರತಕ್ಕಂಥ ಭಾಗವನ್ನ ನಾನೀಗ ಯಾರ್ಯಾರಿಗೆ ಸೇರುತ್ತೆ ಅನ್ನೋದನ್ನ ಅಲೋಕೇಟ್ ಮಾಡಿದ್ದೀನಿ. ಈಗ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲದೆ ಇರೋದ್ರಿಂದ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಫೀ ಕ್ಯಾಲ್ಕುಲೇಷನ್ ಹಂತದಲ್ಲಿದ್ದೀವಿ. ಸೇವ್ ಅಂಡ್ ಕಂಟಿನ್ಯೂ ಕೊಟ್ಟಿದ್ದೀನಿ. ದಸ್ತಾವೇಜು ಎಷ್ಟು ಪುಟಗಳಿದೆ ಅನ್ನೋದನ್ನ ನಮೂದು ಮಾಡಿದ್ದೀನಿ. ನೋಡಿ, ಈಗ ಗಮನಿಸ್ತಾ ಇದ್ದೀರಿ, ನಾನೀಗ ಫೀಸ್ ಟೇಬಲ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಗೌರ್ಮೆಂಟ್ ಡ್ಯೂಟಿ 2000 ರೂಪೀಸ್ ಬಂದಿದೆ. ಹಾಗೆ ರಿಜಿಸ್ಟ್ರೇಷನ್ ಫೀಸ್ 1900 ಬಂದಿದೆ. ವಿಟೇಷನ್ ಫೀಸ್ 140 ರೂಪಾಯಿ ಬಂದಿದೆ. ಮತ್ತೆ ಸ್ಕ್ಯಾನಿಂಗ್ ಫೀಸ್ 315 ರೂಪಾಯಿ ಬಂದಿದೆ. ನೀವು ಈ ಕ್ಯಾಲ್ಕುಲೇಷನ್ ಅನ್ನ ಗಮನಿಸಿಕೊಂಡು ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಈಗ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾದಂತಹ ಸಮ್ಮರಿ ರಿಪೋರ್ಟ್ ನಿಮಗೆ ಕಾಣಿಸ್ತಾ ಇದೆ. ನೀವು ಎಕ್ಸಿಕ್ಯೂಟೆಂಟ್ ಡೀಟೇಲ್ಸ್ ಅಲ್ಲಿ ಏನ್ ಟೈಪ್ ಮಾಡಿದ್ರಿ, ವಿಟ್ನೆಸ್ ಡೀಟೇಲ್ಸ್, ಪ್ರಾಪರ್ಟಿ ಡೀಟೇಲ್ಸ್ ಪ್ರತಿಯೊಂದು ಕೂಡ ನೀವು ಇಲ್ಲಿ ಗಮನಿಸ್ಕೋಬಹುದು. ಫೀಸ್ ಟೇಬಲ್ ಕೂಡ ಕಾಣಿಸ್ತಾ ಇದೆ, ಇದನ್ನ ಗಮನಿಸ್ಕೊಳ್ಬೇಕು. ಆ ನಂತರ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಬಂದಿದೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಅನೆಕ್ಷರ್ಸ್ ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ನಂತರ ಡೇಟ್ ಆಫ್ ಎಕ್ಸಿಕ್ಯೂಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇದು ಬೆಳಗಾವಿ ಸೌತ್ ಸಬ್ ರಿಜಿಸ್ಟರ್ ಆಫೀಸ್ನ ವ್ಯಾಪ್ತಿಗೆ ಬರುತ್ತೆ. ಡಿಕ್ಲರೇಷನ್ ನ ಕ್ಲಿಕ್ ಮಾಡಿ ಒಂದು ಪ್ರಿಂಟ್ ಅನ್ನ ತಗೊಳ್ತೀನಿ. ಪ್ರಿಂಟ್ ನ ತಗೊಂಡು ಆ ನಂತರ ಅದನ್ನ ಒಂದ್ಸತಿ ವೆರಿಫೈ ಮಾಡಿ ಯಾವುದಾದ್ರೂ ತಪ್ಪುಗಳಿದ್ರೆ ಅದನ್ನ ತಿದ್ದುಪಡಿ ಮಾಡಿಕೊಂಡು ಆ ನಂತರ ಅದನ್ನ ಸೇವ್ ಮಾಡಿ ಮತ್ತೆ ಇದನ್ನ ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡೋ ಮೂಲಕ ಇದನ್ನ ಉಪನೋಂದಣಾಧಿಕಾರಿ ಕಚೇರಿ ಬೆಳಗಾವಿ ಸೌತ್ಗೆ ಕಳಿಸ್ಕೊಡ್ಬಹುದಾಗತ್ತೆ. ಈ ವಿಡಿಯೋ ತುಣುಕಿನ ಮೂಲಕ ಉಪನೋಂದಣಾಧಿಕಾರಿ ಕಚೇರಿಗೆ ವಿಭಾಗ ಪತ್ರಗಳ ನೋಂದಣಿಗೆ ಪೂರ್ವದಲ್ಲಿ ಯಾವ ರೀತಿ ಡೇಟಾ ಎಂಟ್ರಿಯನ್ನ ಮಾಡಬೇಕು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.